రెడ్ చిల్లీ సాస్ సేమ్ అదే స్పూన్, సోయా సాస్, ಇರುತ್ತೆ ತಾನೇ ಉಪ್ಪು ಆಲ್ರೆಡಿ. ಮಸಾಲೆಯಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಆರ್ಚಿ ಕಬಾಬ್ ಮಸಾಲ, ಫುಲ್ ಮಿಕ್ಸ್ ಆದಮೇಲೆ ಲಾಲಿಪಾಪ್ ಹಾಕೊಬೇಕು. ಒಂದು ಕೆಜಿ ಲಾಲಿಪಾಪ್ ಒಂದು 30 ಪೀಸ್ ಇದೆ. ತವ ಇಟ್ಕೊಂಡು ಎಣ್ಣೆ ಹಾಕೊಬೇಕು, ಪಕ್ಕದಲ್ಲಿ ಮುದ್ದೆನೂ ಮಾಡ್ಕೊಬೇಕು. ಬೇರೆ ಐಟಮ್ ಮಾಡೋಕ್ಕೆ ಫುಲ್ಲು ಲೋ ಫ್ರೈ ಮಾಡಿರ್ಬೇಕು. ಈ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಫುಲ್ಲು ಲೋ ಫ್ಲೇಮ್ ಇರಬೇಕು. ಲಾಲಿಪಾಪ್ಗೆ ಅಂತಲೇ ಪುಡಿ ಬರುತ್ತೆ ಮಸಾಲೆ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಯಾವುದೋ ನಾವು ಆರಿಸಿ ತೊಗೊಂಬಂದು ಎಲ್ಲ ಒಂಥರ ಬಿಟ್ಕೊಂಬಿಟ್ಟಿದೆ ಮಸಾಲೆ. ನೀವು ಲಾಸ್ಟ್ ಟೈಮ್ ನಾವು ಮಾಡಿದಾಗ ಲಾಲಿಪಾಪ್ ಪಾಕೆಟ ತಂದಿದ್ವಿ, ಈ ಸರಿ ಅದು ಸಿಗಲಿಲ್ಲ. ಈ ಥರ ಎರಡು ಕಡೆಗೂ ತಿರುಗಿಸ್ಕೊಂಡು ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಒಂದು ಸ್ವಲ್ಪ ವೀಡಿಯೋ ಮಾಡ್ತಾ ಇರೋದ್ರಿಂದ ಫಸ್ಟ್ ತೆಗೆದ್ಬಿಟ್ಟು ಒಂದು ಟೈಮು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಸೆಕೆಂಡ್ ಟೈಮ್. ಜ್ಯೂಸಿ ಟೈಪೆಲ್ಲ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಲಾಲಿಪಾಪ್ನ ಈ ಥರ ಹೆಂಗೆ ಬೇಯಿಸ್ಕೊಂಡು ತೆಗೆದುಕೊಂಬರ್ತೀವಿ ಸೈಡ್ಗೆ. ಬಟ್ ನೋಡಿ, ಇದು ಯಾವುದೋ ಕಬಾಬ್ ಪ್ಯಾಕೆಟ್ ಆ್ಯಕ್ಚುಲಿ ಚೆನ್ನಾಗಿಲ್ಲ, ಆರ್ಚಿ. ಸೆಕೆಂಡ್ ಒನ್ ಹಾಂ.
ಫುಲ್ ಈ ಥರ ಹಿಂಗೆಲ್ಲ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಜ್ಯೂಸಿ ಟೈಪ್ ಮಾಡೋದು, ಅದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಇನ್ನೂ ಇಷ್ಟಿದೆ. ಒಂದು ಬಾಂಡಿ ಇಟ್ಕೊಂಡು ಅದೇ ಲಾಲಿಪಾಪ್ ತೇಲ್ಸಿರೋ ಎಣ್ಣೆನ ತಗೊಂಡು ಇದಕ್ಕೊಂದು 4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕಾಯಿದ ಮೇಲೆ ಇದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕೊಬೇಕು. ಆಮೇಲೆ ಇದನ್ನೇನು ಕಟ್ ಮಾಡ್ಕೊಂಡಿದ್ದೀನಿ ಈ ಐಟಮ್ಸ್ನ ಹಾಕಬೇಕು. ಈರುಳ್ಳಿ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ, ಆಮೇಲೆ ಒಂದೆಲೆ ಕರಿಬೇವಿನ ಸೊಪ್ಪು. ಇದನ್ನು ಈರುಳ್ಳಿಗೆ ಹಾಕಬೇಕು. ಇವೆಲ್ಲ ಐಟಮ್ ಮಾಡೋದು ಯಾಕೆ, ಈ ಎಣ್ಣೆ ಇದನ್ನೇ ಹಾಕೋದು. ಲೈಟಾಗಿ ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಇಲ್ಲಿ ಹಚ್ಚಾಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ. ನಂತರ ಇದಕ್ಕೆ ನಾವು ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಯುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಕೂಡ. ಲೈಟಾಗಿ, ಯಾಕಂದರೆ ಆಲ್ರೆಡಿ ನಾವು ಕಬಾಬಲ್ಲೂ ಉಪ್ಪಿರುತ್ತೆ. ಇದು ಸ್ವಲ್ಪ ಹಾಕೋಣ ಅಷ್ಟೇ. ಜ್ಯೂಸಿಗೆ ಸ್ವಲ್ಪ ಉಪ್ಪು ಹಾಕೋಣ ಅಷ್ಟೇ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಏನಿದೆ ಆ ಕರಿಬೇವಿನ ಸೊಪ್ಪನ್ನು ಸಹ ಹಾಕೋಣ. ಹೋಗಿದ್ದು 1-2 ನಿಮಿಷ ಚೆನ್ನಾಗಿ ಎಣ್ಣೆಲೇನೆ ಬೇಯಲಿ. ಇವಾಗ ಇದಕ್ಕೊಂದು ಸ್ವಲ್ಪ ನಾವು ರೆಡ್ ಚಿಲ್ಲಿ ಸಾಸ್ ಹಾಕೋಣ. ರೆಡ್ ಚಿಲ್ಲಿ ಸಾಸ್ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳಿ. ಇಲ್ಲಾಂದರೆ ಇವು ಹಸಿಮೆಣಸಿಕಾಯಿ ಬೇಕಾದ್ರೂ ಹಾಕೊಬೋದು. ನಮ್ಮ ಮನೆಯಲ್ಲಿ ಯಾರೂ ಸಹ ಖಾರ ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸ್. ಆಮೇಲೆ ಸ್ವಲ್ಪ ಟೊಮೊಟೊ ಕೆಚಪ್. ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ, ಜಾಸ್ತಿ ಹಾಕೊಂಬಾರ್ದು, ಸ್ವಲ್ಪ ಹಾಕೋಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಸೋಯಾ ಸಾಸ್, ಅದು ಕೂಡ ಸ್ವಲ್ಪ ಹಾಕೋಬೇಕು, ಜಾಸ್ತಿ ಹಾಕೊಂಬಾರ್ದು. ಇದೆಲ್ಲ ಜಾಸ್ತಿ ಹಾಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಸ್ವೀಟ್ ಜಾಸ್ತಿ ಆಗ್ತದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಚೈನೀಸ್ ಸ್ಟೈಲ್ ಲಾಲಿಪಾಪ್ ಅಂತಾರೆ. ಚೈನೀಸ್ ಸ್ಟೈಲ್ ಲಾಲಿಪಾಪು ನಮ್ಮ ಇಂಡಿಯಾದಾಗ ಯಾರು ಮಾಡಲ್ಲ ಈ ಥರ. ಆಮೇಲೆ ಇದಕ್ಕೆ ಇವಾಗ ನಾವು ಲಾಲಿಪಾಪ್ ತೆಗೆದುಕೊಂಡಿದ್ದೀವಿ, ಈ ಲಾಲಿಪಾಪನ್ನ ಇವಾಗ ಇದರಲ್ಲಿ ಹಾಕೊಂಬೇಕು.
ಈ ಲಾಲಿಪಾಪನ್ನು ಇದರಲ್ಲಿ ಹಾಕ್ಕೊಂಡು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹುಳಿ ಸ್ವಲ್ಪ ಬೇಕಾದ್ರೆ ಕಮ್ಮಿ ಕೊಡೋಣ. ಇದಕ್ಕೆ ನಾವು ಟೊಮೊಟೊ ಕೆಚಪ್ ಜಾಸ್ತಿ ಹಾಕಿದ್ರೆ ಜಾಸ್ತಿ ಸ್ವೀಟ್ ಆಗ್ಬಿಡುತ್ತೆ. ಇನ್ನೂ ಬೇಕಾದ್ರೆ ಇದಕ್ಕೆ ನಿಮಗೆ ಶುಂಠಿ ಬೇಕಾದರೆ ಅದು ಹಾಕ್ಬೋದು. ನಮಗೆ ಶುಂಠಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಶುಂಠಿನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಹಾಕೊಬೋದು. ಇದು ಆ್ಯಕ್ಚುಲಿ ನೀವು ಬೇರೆ ಲಾಲಿಪಾಪ್ಗೆ ಅಂತಲೇ ಬರುತ್ತೆ ಪೌಡ್ರು, ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡ್ಕೊಂಡು ಇವಾಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಜ್ಯೂಸಿ ಲಾಲಿಪಾಪು ರೆಡಿ. ಜಾಸ್ತಿ ಓವರಾಗಿ ನಮಗೆ ಡೆಕೋರೇಷನ್ ಮಾಡೋಕ್ಕೆ ಬಂದಿಲ್ಲ, ಲೈಟಾಗಿದೆ. ಈ ಥರ ಮಾಡ್ಕೊಂಡು ಮಕ್ಕಳಿಗೂ ಕೊಡಿ, ತುಂಬಾ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.